ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ. ಹಾಗೆ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಶನಿವಾರ ಬೆಳಿಗ್ಗೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳಿಗ್ಗೆ ಎದ್ದು ಹೊರಗಡೆ ಬರಬೇಕಿದ್ರೆ ವಾತಾವರಣ ತುಂಬಾ ಚಿಲ್ಲಾಗಿತ್ತು. ಒಂಥರ ಮೋಡ ಇತ್ತು, ಲೈಟಾಗಿ ಮೋಡ ಕೂಡ ಕವಿದಿತ್ತು. ಹಾಗೆ ಸ್ವಲ್ಪ ಹೊತ್ತು ನೋಡ್ತಾ ವೀಡಿಯೋ ಮಾಡ್ತಾ ನಿಂತ್ಕೊಂಡೆ. ಹಾಗೆ ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮಾಧವಿ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ಲು. ಎಕ್ಸಾಮ್ ಅಲ್ವಾ, ಇನ್ನು ನೆಕ್ಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ. ಅವರಿಗೆ ಎಸ್.ಎ.1 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು 5 ಗಂಟೆಗೇ ಎದ್ದಿದ್ದಾಳೆ ಓದೋದಕ್ಕೆ ಅಂತ ಅಂದ್ಬಿಟ್ಟು ಅವಳ ಜೊತೆಗೇ ನಾನು ಕೂಡ ಎದ್ದಿದ್ದೆ. ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸಗಳನ್ನೆಲ್ಲ ಮಾಡ್ತಾ. ಹಾಗೆ ಇವಾಗ ಏನೋ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಇವಾಗ ಒಳಗಡೆ ಬಂದಿದ್ದೀನಿ. ಹೊರಗಡೆ ಯಾಕೋ ನೋಡ್ತಾ ಇರಬೇಕಿದ್ರೆ, ಆಕಾಶನ ನೋಡ್ತಾ ಇರಬೇಕಿದ್ರೆ ತುಂಬ ಖುಷಿ ಆಯಿತು ಇವತ್ತು ಬೆಳಿಗ್ಗೆ ಎದ್ದು. ಒಂದು ಒಳ್ಳೆ ವೈಬ್ಸ್ ಬಂತು ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ನಾನು ಹಾಗೆ ಸೀದಾ ಒಳಗಡೆ ಬಂದು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋದಕ್ಕೇ ಶುರು ಮಾಡಿದೆ. ಬೆಳಿಗ್ಗೆ ಎದ್ದಾಗ ಮೂಡ್ ಚೆನ್ನಾಗಿದ್ದರೆ, ಸ್ವಲ್ಪ ಏನೋ ಮೈಂಡೆಲ್ಲ ಫ್ರೀ ಇದೆ ಅಂತ ಅಂದಾಗ ಈ ಥರ ವೀಡಿಯೋ ಮಾಡೋದಕ್ಕೆ ಶುರು ಮಾಡ್ಕೋತೀನಿ. ಅದು ನಂತರ ಹೇಗೆ ಕಂಟಿನ್ಯೂ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ನಾನು ಜಾಸ್ತಿ ಮಾಡಲ್ಲ. ವೀಡಿಯೋ ಮಾಡೋದಕ್ಕೆ ಶುರು ಮಾಡ್ತೀನಿ, ನಂತರ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವತ್ತು ಯಾಕೋ ಖುಷಿ ಅಂತ ಅನ್ನಿಸ್ತು. ಹೊರಗಡೆ ಬಂದು ಆಕಾಶ ನೋಡ್ತಾ ಇರಬೇಕಿದ್ರೆ, ವಾತಾವರಣ ನೋಡ್ತಾ ಇರಬೇಕಿದ್ರೆ ಮನಸ್ಸಿಗೆ ತುಂಬ ಸಮಾಧಾನ ಅಂತ ಅನ್ನಿಸ್ತು. ಸೊ ಹಾಗಾಗಿ ವೀಡಿಯೋನ ಶುರು ಮಾಡಿಕೊಂಡೆ. ಹಾಗೆ ನಮಗೆ ಇವತ್ತು ತಿಂಡಿಗೆ ಏನು ಗೊತ್ತಾ ಕಾಣ್ತಾ ಇರ್ಬೋದು ನಿಮಗೆ, ನೀರು ದೋಸೆ ಮಾಡ್ತಾಯಿದ್ದೀನಿ. ಸುಲಭವಾಗಿ ಆಗುತ್ತೆ ಬೆಳಿಗ್ಗೆ ಮಾಡೋದಕ್ಕೆ ಇದು ಅಂತ ಅಂದ್ಬಿಟ್ಟು. ಹಾಗೆ ನಾನು ದೋಸೆ ಕಾವಲಿಗೆ ಪ್ಯೂರ್ ಆಗಿರುವಂತಹ ಎಳ್ಳೆಣ್ಣೆನ ಉಪಯೋಗಿಸ್ತೀನಿ. ಸ್ವಲ್ಪ ಪ್ಯೂರ್ ಆಗಿರುವಂತಹ ಎಳ್ಳೆಣ್ಣೆಗೆ ಕಾಸ್ಟ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಅರ್ಧ ಲೀಟರಿಗೆ ಎಷ್ಟು 170-180 ರೂಪಾಯಿಯನ್ನು ಇರುತ್ತೆ. ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಅದಕ್ಕೆ. ಪ್ಯೂರ್ ಆಗಿರುವಂಥದ್ದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಡುವಂತಹ ಎಣ್ಣೆಗೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ದೋಸೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನೀರು ದೋಸೆ ಅಂತ ಹೇಳಿದರೆ ಇಷ್ಟ ಎಲ್ರಿಗೂ ಕೂಡ. ಬಿಸಿಯಾಗಿದ್ದರೆ ಚೆಂದ, ಅದು ತಣ್ಣಗಾದರೆ ಅಷ್ಟೊಂದು ಖುಷಿ ಆಗಲ್ಲ ತಿನ್ನೋದಕ್ಕೆ. ಬಿಸಿಯಾಗಿದ್ದರೆ ಮಾತ್ರ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ಒಂದು ಸೈಡಲ್ಲಿ ದೋಸೆ ಮಾಡ್ತಾಯಿದ್ದೀನಿ, ಹಾಗೆ ಇನ್ನೊಂದು ಸೈಡಲ್ಲಿ ಟೀ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಯಾರಿಗೂ ಲಂಚ್ ಬಾಕ್ಸ್ ಇಲ್ಲ. ಹಸ್ಬೆಂಡ್ಗೆ ಕೊಟ್ಟರೆ ತೊಗೊಂಡೋಗ್ತಾರೆ, ಸ್ಯಾಟರ್ಡೆ ಅಂತೇಳಿ ಅವರಿಗೇನಿಲ್ಲ. ನಾನು ಮಕ್ಕಳಿಗೆ ಮಧ್ಯಾಹ್ನ ತನಕ ಅಲ್ವಾ, ಹಾಗಾಗಿ ಅವರಿಗೂ ಏನು ಸ್ಯಾಟರ್ಡೆ ಕಡಿಮೆ ಅವರಿಗೆ ನಾನು ಲಂಚ್ ಬಾಕ್ಸ್ ಕೊಡೋದು. ಅವರು ಎಲ್ಲಾದರೂ ಹೋಟೆಲಲ್ಲಿ ಊಟ ಮಾಡ್ಕೋತಾರೆ. ಹಾಗೆ ಇವತ್ತು ದೋಸೆಗೆ ನಮ್ಮ ಮಾಧವಿಗೆ ತುಪ್ಪ ಹಾಕ್ತಾಯಿದ್ದೀನಿ. ಹಾಗೆ ನಿನ್ನೆ ನೈಟ್ ನಾನು ಹೂಕೋಸು ಗ್ರೇವಿ ಮಾಡ್ಕೊಂಡಿದ್ದೆ. ಸೊ ಅದೇ ಇತ್ತು ಅವಳಿಗೆ ಗ್ರೇವಿ ಬೇಕೇ ಬೇಕು. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಈ ನೀರು ದೋಸೆ ಮಾಡಿದರೆ ಈ ಥರ ನೋಡಿ ಬೆಲ್ಲ ಹಾಗೆ ತೆಂಗಿನಕಾಯಿ ಮಿಕ್ಸ್ ಮಾಡಿ ಅದರ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಮಜಾನೇ ಬೇರೆ. ನನಗಂತೂ ಸಖತ್ ಇಷ್ಟ. ನೀರು ದೋಸೆ ಜೊತೆಗೆ ಈ ಥರ ಮಿಶ್ರಣನ ಡಿಪ್ ಮಾಡಿಕೊಂಡು ತಿಂತೀನಿ. ಈಗ 12:15 ಆಯಿತು ಸ್ನೇಹಿತರೆ. ಮಕ್ಕಳು ಕೂಡ ಮನೆಗೆ ಬಂದಾಯಿತು. ಈಗ ಹೋದಷ್ಟೇ ಅಂತ ಅನಿಸ್ತಾ ಉಂಟು ನನಗೆ. ಎಷ್ಟು ಬೇಗ ಟೈಮ್ ಹೋಯಿತು ಅಂತ ಹೇಳಿದರೆ, ಹೋಗಿ ಸ್ವಲ್ಪ ಹೊತ್ತಾದಾಗ ಬಂದು ಕೂಡ ಆಯಿತು. ಈಗ ಬಂದರು 12:15, 12:30 ಬಿಡ್ತದೆ ಅವರಿಗೆ ಸ್ಯಾಟರ್ಡೆ ಯಾವಾಗಲೂ ಅಷ್ಟೇ 12:30 ಗಂಟೆ ತನಕ ಇರುತ್ತೆ ಕ್ಲಾಸಸ್. ನಂತರ ಬರ್ತಾರೆ 12:15 ಆಗಬೇಕಿದ್ರೆ ಮನೆಗೆ ಬರ್ತಾರೆ. ಹೊರಗಡೆ ಬಿಸಿಲಿದೆ, ಚೆಂದ ಬಿಸಿಲಿದೆ. ಇವತ್ತು ಬೆಳಿಗ್ಗೆ ಸ್ವಲ್ಪ ಇದಿತ್ತು, ಏನೋ ಮಳೆ ಇತ್ತು. ದೂರಪ್ಪು ಅವಲರಾ ಹೋಗಿ ಕೈ ಕಾಲು ಮುಖ ತೊಳಿ ಹೋಗು. ಇನ್ನು ಊಟ ಮಾಡಬೇಕು. ಅನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತು ರಸಮ್, ನಮಗೆ ಬೇಳೆ ಹಾಕಿಬಿಟ್ಟು ರಸಮ್. ತಾಯಿ ವಿಸಿಲ್ ಅಪ್ಪುಜಿ, ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ. ವಿಸಿಲ್ ಆಗ್ತಾ ಇಲ್ಲ. ವಿಸಿಲ್ ಆಗಲ್ಲ ಅಂತ ಹೇಳಿದ್ರೆ ಭಯ ಆಗುತ್ತೆ ನನಗೆ ಹತ್ತಿರ ಹೋಗೋದಕ್ಕೆ. ತಾಯಿ ಅಪ್ಪುಜಿ ವಿಸಿಲ್. ಸ್ವಲ್ಪ ಹೊತ್ತು ಜಾಸ್ತಿ ತೊಗೊಳ್ತು ಅಂತ ಅನ್ಸುತ್ತೆ. 2-3 ವಿಸಿಲ್ ಆಗಿತ್ತು. ಇವಾಗ ಆಯ್ತು ಇನ್ನೊಂದು. ನನಗೆ ಈ ಕುಕ್ಕರ್ ಗ್ಯಾಸಲ್ಲಿಟ್ಟರೆ ವಿಸಿಲ್ ಆಗಬೇಕಿದ್ರೆ ಅಂದರೆ ಅಷ್ಟು ಗೊತ್ತಾಗಲ್ಲ. ಒಂದು 2-3 ವಿಸಿಲ್ ಆಗುತ್ತಲ್ವ. ಬೇಳೆ ಬೇಯಬೇಕಿದ್ರೆ ಜಾಸ್ತಿ ಭಯ ನನಗೆ. 2-3 ವಿಸಿಲ್ ಆಗಿ ಇನ್ನೊಂದು ವಿಸಿಲ್ಗೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ ಅಂತ ಅಂದಾಗ ನಾನು ಹತ್ತಿರ ಬರೋದಕ್ಕೆ ಭಯ ಪಡ್ತೀನಿ. ಅಷ್ಟು ಭಯ ನನಗೆ. ಅಂದರೆ ಒಂದು ಸಲ ಹಾಗೆ ಆಗಿ ಏನಾಯಿ ನಾವು
ದಾದ ಏನಪ್ಪ ಬರ ಹಾಂ ಒಂದ್ಸಲ ಹಾಗೆ ಹಾಗೆ ಏನಾಗಿತ್ತು ಅಂತ ಹೇಳಿದರೆ ಹೆಸರು ಬೇಳೆ ಏನೋ ಒಂದು ಬೇಯೋದಕ್ಕೆ ಇಟ್ಕೊಂಡಿದ್ದೆ ಏನೋ ಅದೇ ಹೆಸರು ಬೇಳೆ ಏನೋ ಇಟ್ಕೊಂಡಿದ್ದೆ. ಆವಾಗ ವಿಜಿಲ್ ಆಗಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ನಾನು ಅದರ ವಿಜಲನ್ನು ಸ್ವಲ್ಪ ಮೇಲೆತ್ತಿದ್ದೆ. ಟಪ್ಪ ಅಂತ ಒಂದು ಸೌಂಡ್ ಬಂದಿದೆ ಸ್ನೇಹಿತರೆ. ನನಗೆ ನಂತರದಿಂದ ಭಯ ನನಗೆ. ವಿಜಲ್ ಆಗಿಲ್ಲ ಅಂತ ಹೇಳಿದರೆ ಹತ್ರ ಹೋಗಲ್ಲ, ದೂರದಿಂದ ನಿಂತು ನೋಡ್ತೀನಿ, ಸಾಫ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಬೇಳೆ ಬೆಂದಿದೆ. ಇವತ್ತು ಏನಿಲ್ಲ, ರಸಮ್ಮು ಇವತ್ತು ನಮಗೆ ರಸಮ್ ಹಾಗೆ ಮೊಸರು ಇದೆ ಅಷ್ಟೇ. ರಸಮ್ ಪೌಡ್ರ್ ಖಾಲಿ ಆಯಿತು ನಂದು ಮಾಡಿದ್ದು. ತುಂಬ ದಿನ ಬಂತು ಮಾತ್ರ ಇದು. ಇನ್ನೆಲ್ಲ ಪೌಡ್ರ್ ಮಾಡಬೇಕಷ್ಟೇ. ಪುಳಿಯೋಗರೆ ಪೌಡ್ರ್ ಇಲ್ಲ, ರಸಮ್ ಪೌಡ್ರ್ ಇಲ್ಲ ಥರ. ಫಿಶ್ ಇತ್ತು ಫ್ರಿಜ್ಜಲ್ಲಿ, ನನಗೆ ಅದು ತೆಗೆದು ಹೊರಗಡೆ ಇಡಲಿಕ್ಕೆ ನೆನಪೇ ಇಲ್ಲ ಇವತ್ತು. ಇನ್ನು ನೈಟಿಗೆ ಫ್ರೈ ಮಾಡೋಣ. ಇವಳಿಗೊಬ್ಳಿಗೆ ಬೇಡ ಅಂತೆ, ರಸಮ್ ಬೇಡ ಅಂತೆ. ಅದು ಫ್ರೈ ಮಾಡಲಿಕ್ಕೆ ಆಗಲಿಲ್ವ ಅಂತ ಕೇಳ್ತಾ ಇದ್ದಾಳೆ. ಅದು ಬೇಗ ತೆಗೆದಿಡಬೇಕಿತ್ತು, ಮ್ಯಾರಿನೇಟ್ ಬೇಗ ಮಾಡಿಡಬೇಕಿತ್ತು. ನನಗೆ ನೆನಪೇ ಇಲ್ಲ ಸ್ನೇಹಿತರೆ, ಅದು ಮರ್ತೋಯ್ತು ನನಗೆ. ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ಬರೀ ರಸಮ್ ಮತ್ತು ಮೊಸರು ಇದೆ. ಮೊಸರು ಹಾಕ್ಕೊಂಡು ರಸಮ್ ಜೊತೆಗೆ ಚೆನ್ನಾಗಾಗತ್ತೆ. ಪಲ್ಯ ಬೀನ್ಸ್ ಇದೆ, ಬೀನ್ಸ್ ಪಲ್ಯ ಮಾಡಿದರೂ ಅವರು ಅಷ್ಟೊಂದು ಇಷ್ಟಪಡಲ್ಲ, ನಾನೊಬ್ಬಳೇ ತಿನ್ನಬೇಕಾಗತ್ತೆ. ಹಾಗಾಗಿ ರಸಮ್ ಪೌಡ್ರು ಸ್ವಲ್ಪ ಇದೆ ನೋಡಿ, ಖಾಲಿ ಆಯಿತು ನಂದು. ತುಂಬ ದಿನ ಬಂತು ಮಾತ್ರ. ಎಲ್ಲ ಪೌಡರ್ ಖಾಲಿಯಾಗಿದೆ. ರಸಮ್ ಪೌಡ್ರ್ ಖಾಲಿ ಆಯಿತು, ಆಮೇಲೆ ಏನು ಪುಳಿಯೋಗರೆ ಪೌಡರ್ ಮಾಡಿದ್ದು ಖಾಲಿ ಆಯಿತು, ಸಾಂಬಾರು ಪೌಡರ್ ಮಾಡಿದ್ದೆ ಅದು ಖಾಲಿ ಆಯಿತು. ಎಲ್ಲ ಪೌಡರ್ ಖಾಲಿಯಾಗಿದೆ. ಇನ್ನೊಂದು ಸಲ ಒಂದಿನ ಅದನ್ನೇ ಮಾಡಬೇಕು. ಎಲ್ಲ ಪೌಡರ್ ಮಾಡಿಟ್ರೆ ತುಂಬ ಈಸಿ ಆಗುತ್ತೆ ನನಗೆ ಅಡುಗೆ ಮಾಡಬೇಕಿದ್ರೆ. ಬೇಳೆ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಮಳೆ ಇತ್ತು. ಬೆಳಿಗ್ಗೆ ಎದ್ದೇಳಬೇಕಿದ್ರೆ ವಾತಾವರಣ ತುಂಬಾ ಚೆನ್ನಾಗಿತ್ತು ಮಾತ್ರ. ತಿಲಿಗೆ ರಂಗೋಲಿ ಹಾಕ್ತೀವಲ್ವಾ, ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಪ್ಯಾಂಟ್ ಏನಿರುತ್ತೆ ನೋಡಿ, ಈ ಪ್ಯಾಂಟನ್ನು ಎತ್ತಿಕೊಂಡೇ ಆಚೆ ಈಚೆ ಹೋಗಬೇಕಾಗತ್ತೆ ಮಾತ್ರ. ಪ್ಯಾಂಟ್ ಕೆಳಗಡೆ ಬಿಟ್ಕೊಂಡು ಹೀಗೆ ದಾಟಿ ಹೋಗುವಾಗ ಎಲ್ಲ ಪ್ಯಾಂಟಲ್ಲೇ ಬರುತ್ತೆ ಅದು ಪೌಡರ್. ಹಾಗಾಗಿ ಪ್ಯಾಂಟನ್ನು ಈ ಥರ ಎತ್ತಿ ನೋಡಿ, ಪ್ಯಾಂಟನ್ನು ಎತ್ತಿ ಹಿಡಿದು ಈ ಥರ ಕಾಲಿಟ್ಟು ಹೋಗಬೇಕಾಗತ್ತೆ. ಸಂಜೆ ತನಕ ಇದೇ ಕೆಲಸ ನನಗೆ. ಸ್ವಲ್ಪ ಪ್ಯಾಂಟನ್ನು ಎತ್ತಿ ಆ ಕಡೆ ಈ ಕಡೆ ಹೋಗೋದು, ಇಲ್ಲ ಅಂತ ಹೇಳಿದರೆ ಎಲ್ಲ ಹಾಳಾಗುತ್ತೆ ಅದು ರಂಗೋಲಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಈ ಥರ ಹೊಸ್ತಿಲಿಗೆ ರಂಗೋಲಿ ಹಾಕಿದರೆ. ನಿನ್ನೆ ಹಾಕಿದ್ದೆ ರಂಗೋಲಿ. ಸಂಜೆ ನಮ್ಮ ಶ್ರೀಯಾ ಮತ್ತು ಸ್ತುತಿ ಬಂದಿದ್ದರು, ಮಕ್ಕಳಿಬ್ಬರು ಬಂದಿದ್ದರು. ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ. ರಾತ್ರಿ ಅವರು ಇರೋ ತನಕ, ಅವ್ರು ಹೋದ ನಂತರ ನೋಡ್ತೀನಿ ಸ್ವಲ್ಪನೂ ಇಲ್ಲ, ಎಲ್ಲಿ ಕೂಡ ಇರಲಿಲ್ಲ ರಂಗೋಲಿ, ಎಲ್ಲ ಹಾಳು ಮಾಡಿ ಹಾಕಿದ್ರು. ನನಗೆ ನಗು ಬರ್ತಾಯಿತ್ತು ನೋಡಬೇಕಿದ್ರೆ. ಚೆಂದ ಇದೇ ಥರ ಹಾಕಿದ್ದೆ ನಾನು, ಇವತ್ತು ಹಾಕಿದ್ದೆ ಅಲ್ವ ಅದೇ ಥರ ನಿನ್ನೆ ಕೂಡ ಹಾಕಿದ್ದೆ. ಎಲ್ಲ ಹಾಳು ಮಾಡಿ ಇತ್ತೆಯಲ್ಲಿ ಈ ಥರ ಮಾಡಿ ಎಲ್ಲ ಸ್ಪ್ರೆಡ್ ಮಾಡಿ ಹಾಕಿದ್ರು. ಕೆಲವೊಬ್ರು ಹೇಳ್ತಾರೆ ಹಾಕಿದ ರಂಗೋಲಿ ಹಾಕಿರ್ತೀವಲ್ವ ಅದನ್ನು ಮಕ್ಕಳು ಅಳಿಸ್ಬೇಕಂತೆ, ಅಳಿಸಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲೋ ಒಂದು ಕೇಳಿದ ನೆನಪು, ನನಗೆ ಸರಿ ಗೊತ್ತಿಲ್ಲ, ಓದಿದ ನೆನಪು ಕೇಳಿದ ನೆನಪು ಅಂತೇಳಿ. ಅದೇ ಕೇಳಿದ್ದೀನಿ ಮಾತ್ರ ನಾನು, ಮಕ್ಕಳು ಅಳಿಸ್ಬೇಕು ರಂಗೋಲಿ ಹಾಕಿದ್ದನ್ನು ಅಂತ ಅಂದ್ಬಿಟ್ಟು ಯಾರೋ ಹೇಳಿದ್ದು ಕೇಳಿದೆ. ಇವತ್ತು ಕೂಡ ಸಂಜೆ ಬಂದರೆ ಮಾತ್ರ ಹಾಳು ಮಾಡ್ತಾರೆ ಇದನ್ನು. ಇನ್ನು ಊಟ ಎಲ್ಲ ಆದ ನಂತರ ಆಮೇಲೆ ಸಿಗ್ತೀನಿ, ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಸಂಜೆ ಟೈಮಿಗೆ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಸಂಜೆಗೆ ಅಂತ ಅಂದ್ಬಿಟ್ಟು ರಾಗಿ ಅಂಬಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಮಾಡ್ತಾ ಇದ್ದೀನಿ. ಆದ್ರಿಗೆ ಸ್ವಲ್ಪ ದಪ್ಪ ಆದ್ರೇ ಇಷ್ಟ. ತೆಳ್ಳಪ್ಪ ಇಟ್ಟಿದ್ದೀನಿ. ಸ್ವಲ್ಪ ದಪ್ಪ ಆದರೆ ಸ್ವಲ್ಪ ತಣ್ಣಗಾದ ನಂತರ ಅದು ಏನು ಈ ಹಲ್ವಾ ಥರ ಬರುತ್ತೆ, ಪೀಸ್ ಥರ ಬರುತ್ತೆ. ಅದು ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಅವಳು. ಸೊ ಹಾಗಾಗಿ ಇವಾಗ ಅಂಬ್ಲಿ ರೆಡಿ ಆಗಿದೆ ನೋಡಿ. ಬೆಲ್ಲ ಮತ್ತು ಹಾಲು ಹಾಕಿ ಮಾಡಿರುವಂಥದ್ದು. ನಂತರ ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ಶಾವಿಗೆನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಮೊದಲು ಬೇಯಿಸಿ ಇದನ್ನು ಸೋಸ್ಕೊಂಡು ನಂತರ ಉಪ್ಪಿಟ್ಟು ಮಾಡೋದಕ್ಕೆ. ಸ್ವಲ್ಪ ಉದ್ದ ಶಾವಿಗೆ ತಂದಿದ್ದಾರೆ. ಇನ್ನೊಂದು ಥರ ಬರುತ್ತಲ್ವಾ, ಸ್ವಲ್ಪ ಶಾರ್ಟ್ ಇರುತ್ತೆ ನೋಡಿ, ಅದು ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉದ್ದ ಉಂಟು, ನೂಡಲ್ಸ್ ಥರ ಬರುತ್ತೆ. ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ತರಕಾರಿ ಇತ್ತು, ತರಕಾರಿ ಹಾಕಿಬಿಟ್ಟು ಬೀನ್ಸ್ ಮತ್ತು ಕ್ಯಾರೆಟ್ ಇತ್ತು, ಅದನ್ನು ಹಾಕಿಬಿಟ್ಟು ಉಪ್ಪಿಟ್ಟಿಗಿಂತ ಅವರಿಗೆ ಈ ಥರ ಬಾತ್ ಮಾಡಿದ್ರೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಶಾವಿಗೆ ಬಾತ್ ಮಾಡಿಕೊಂಡೆ.
ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋನ ಇನ್ನೂ ಹಾಕಿಲ್ಲ, ಹಾಕಬೇಕು, ನಾಳೆ ಎಡಿಟ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ಮಾಡಬೇಕಿದ್ರೆ ಇಲ್ಲಿ ರಂಗೋಲಿ ಹಾಕಿಬಿಟ್ಟು ಹೂವು ಇಟ್ಟು ನಂತರ ಇಲ್ಲಿ ಏನು ಹಣತೆ ದೀಪ ಉಡಿಸಿದ್ದೆ. ಅದನ್ನು ತೆಗಿಯೋದಕ್ಕೆ ಮನಸ್ಸಿಲ್ಲ ಸ್ನೇಹಿತರೆ, ನನಗೆ ಹೂವು ಸ್ವಲ್ಪ ಬಾಡಿದೆ, ಆದರೂ ತೆಗಿಯೋದೇ ಬೇಡ ಅಂತ ಅನ್ನಿಸ್ತಾ ಉಂಟು. ಕಿಚನಲ್ಲಿ ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತಾ ಉಂಟು ನೋಡಿ. ಕಿಚನ್ ನೋಡಬೇಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅಡುಗೆ ಮಾಡಬೇಕಿದ್ರು ಅಷ್ಟೇ, ಈ ಥರ ಒಂದು ಪುಟ್ಟ ರಂಗೋಲಿ ಹೂವೆಲ್ಲ ಇದ್ದರೆ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ವ, ಒಂಥರ ಆ ವೈಬ್ ಏನಿದೆ ನೋಡಿ, ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ತೆಗಿಯೋದು ಬೇಡ ಅಂತಲೇ ಆಗ್ತಾ ಉಂಟು. ಈ ರೀತಿ ರಂಗೋಲಿ ಬರೆದು ಹೂವು ಇಟ್ಟು ಅದರ ಮೇಲೆ ಅರಿಶಿನ ಕುಂಕುಮ ದೀಪ ಎಲ್ಲ ಇಡೋದಂತ ಹೇಳಿದರೆ ಸಖತ್ ಇಷ್ಟ ನನಗೆ. ಇಡೀ ಮನೆ ಪೂರ್ತಿ ಈ ರೀತಿ ಅಲಂಕಾರ ಮಾಡ್ತಾ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರ್ತದೆ ಒಂದೊಂದು ಸಲ. ಸೊ ಹಾಗೆ ಉಂಟು, ತೆಗಿಯಲ್ಲ, ಇವತ್ತು ತೆಗಿಯಲ್ಲ, ಇನ್ನು ನಾಳೆ ತೆಗಿತೀವಿ. ಶುಕ್ರವಾರ ಅಲ್ವಾ, ನಿನ್ನೆ ಶುಕ್ರವಾರ ಅಲ್ವಾ, ಶುಕ್ರವಾರ ಆದ್ದರಿಂದ ಆ ರೀತಿ ಎಲ್ಲ ಮಾಡಿದೆ. ಅದರದ್ದೊಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನಾನು, ಹಾಕ್ತೀನಿ. ಇನ್ನು ನಾಳೆ ಎಡಿಟ್ ಮಾಡಿ ಹಾಕ್ತೀನಿ, ನಾಳೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೈಟ್ ವಾಪಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಮರ್ವೈ ತಂದಿದ್ದರು, ಕಪ್ಪೆ ಚಿಪ್ಪು ಅಂತ ಹೇಳ್ತಾರಲ್ವ, ಅದನ್ನು ತಂದಿದ್ದರು. ಅದನ್ನು ಹಾಗೆ ಇವಾಗ ಚೆಕ್ ಮಾಡ್ತಾ ಇದ್ದೀನಿ, ಯಾವುದಾದ್ರೂ ಹಾಳು ಇದೆಯಾ ಇದರಲ್ಲಿ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿತ್ತು ಮಾತ್ರ, ದೊಡ್ಡ ದೊಡ್ಡ ಮರ್ವಾಯಿ. ಹಾಗೆ ಇದನ್ನು ರಾತ್ರಿ ಪೂರ್ತಿ ನೀರಲ್ಲಿ ನೆನೆ ಹಾಕಬೇಕು. ಯಾವಾಗಲೂ ಅಷ್ಟೇ, ನಾವು ಇದರಿಂದ ಸುಕ್ಕ ಮಾಡಬೇಕಿದ್ರೆ ಆವಾಗಲೇ ಮಾಡಬಾರ್ದು. ಅದರೊಳಗಡೆ ಈ ಹೊಯ್ಗೆ ಎಲ್ಲ ಇರುತ್ತೆ. ಸೊ ಅದು ಹೋಗಬೇಕಂದ್ರೆ ಒಂದು ದಿನ ನೀರಲ್ಲಿ ಹಾಕಿಡಬೇಕು. ಇಲ್ಲ ಅಂತ ಹೇಳಿದರೆ ಒಂದು 4ರಿಂದ 5 ಗಂಟೆ ಆದರೂ ನೀರಲ್ಲಿ ಹಾಕಿಡಬೇಕಾಗತ್ತೆ. ಆವಾಗ ಹೊಯ್ಗೆಲ್ಲ ಹೊರಗಡೆ ಬರುತ್ತೆ ಇದರದ್ದು. ಹಾಗೆ ರಾತ್ರಿ ಪೂರ್ತಿ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಇದನ್ನು. ಇದು ವಾಪಸ್ ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ಮರ್ವೈ ಸುಕ್ಕ ಮಾಡೋಣ, ಆ ಕೆಲಸ ಒಂದು ಆಗುತ್ತಲ್ವ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ರೆಸಿಪಿನ ಶೇರ್ ಮಾಡ್ತೀನಿ. ಮೊದಲಿಗೆ ಇಲ್ಲಿ ನಾನು ಒಂದು 12 ಬ್ಯಾಡಗಿ ಮೆಣಸನ್ನು ನೀಟಾಗಿ ವಾಶ್ ಮಾಡಿಕೊಂಡು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಎಣ್ಣೆಯನ್ನು ಹಾಕ್ಕೊಂಡಿಲ್ಲ. ಅದನ್ನು ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು 2 ಕಡ್ಡಿ ಕರಿಬೇವಿನ ಹೆಸರು, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಂತ್ಯ, ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಕಬೇಕು. ಜೀರಿಗೆ ಜಾಸ್ತಿ ಅಂದರೆ ಫ್ರೈ ಆಗೋದು ಬೇಡ, ರೋಸ್ಟ್ ಆಗೋದು ಬೇಡ, ಸ್ವಲ್ಪ ಹಸಿಯಾಗಿದ್ರೇ ಚಂದ ಮರ್ವೈ ಸುಕ್ಕಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ರುಚಿ ಕೊಡೋದು. ನಂತರ ಇಲ್ಲಿ 6ರಿಂದ 7 ಬೆಳ್ಳುಳ್ಳಿ ಎಸ್ಲನ್ನು ಹಾಕಿಬಿಟ್ಟು ಅದನ್ನು ಕೂಡ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಚಿಕ್ಕ ನೆಲ್ಲಿಕಾಯಿ ಗಾತ್ರ ಬರುತ್ತಲ್ವ, ಅಷ್ಟೇ ಚಿಕ್ಕ ಗಾತ್ರದ ಒಂದು ಹುಣಸೆ ಹಣ್ಣಿನ ಪೀಸ್ ಹಾಕ್ಕೊಂಡಿದ್ದೀನಿ. ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹಾಕ್ಕೊಳ್ಳಿ, ಅಂದರೆ ಜಾಸ್ತಿ ಆದರೆ ಇದು ಸುಕ್ಕ ಚೆನ್ನಾಗಾಗಲ್ಲ. ಸ್ವಲ್ಪ ಹಾಕಿದರೆ ಸಾಕು, ಹುಣಸೆ ಹಣ್ಣು ತುಂಬ ಕಡಿಮೆ. ನಂತರ ಒಂದು ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ಇಲ್ಲಿ ನಾನು ತೆಂಗಿನ ತುರಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಂಡು ಇಟ್ಕೋಬೇಕು. ಹಾಗೆ ಇಲ್ಲಿ ಮರ್ವೈ ಹಿಂದಿನ ದಿನ ರಾತ್ರಿ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ, ನೋಡ್ತಾ ಇರ್ಬೋದು ನೀವು ನೋಡಿ. ಇದು ಓಪನ್ ಆಗಲ್ಲ, ಹಾಗೇ ಇರುತ್ತೆ, ಬಟ್ ಸ್ವಲ್ಪ ಹೊಯ್ಗೆ ಎಲ್ಲ ಹೊರಗಡೆ ಬರುತ್ತೆ ಅಂತೇಳಿ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಇವಾಗ 4ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಹಾಗೆ ಈ ಮರ್ವೈಯಲ್ಲಿ ನೀವು ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಹೇಳಿದರೆ, ಇದನ್ನು ನೀವು ಇವಾಗ ಪಾತ್ರೆಯಲ್ಲಿ ಹಾಕಿದ್ದೀರಲ್ವ, ಇದರಿಂದ ಸ್ವಲ್ಪ ಭಾರ ಇರುವಂಥದ್ದನ್ನು ತೆಗೆದಿಡ್ಬೇಕು. ಅದು ಚೆನ್ನಾಗಿರುವಂತಹ ಮರ್ವೈ. ಸ್ವಲ್ಪ ಲೈಟ್ ವೈಟ್ ಆಗಿರುವಂತಹ ಮರ್ವೈ ಸಿಕ್ಕಿದರೆ ಅದನ್ನು ಬಿಸಾಡಬೇಕು. ಅದು ಹಾಳಾಗಿರುತ್ತೆ, ಚೆನ್ನಾಗಿರಲ್ಲ, ಸ್ವಲ್ಪ ಸ್ಮೆಲ್ ಕೂಡ ಇರುತ್ತೆ ಅದು. ಸೊ ಹಾಗಾಗಿ ಅದನ್ನು ಒಂದು ನೀವು ಅಬ್ಸರ್ವ್ ಮಾಡಿಕೊಂಡು ಮರ್ವೈ ಸುಕ್ಕ ಮಾಡಬೇಕಾಗತ್ತೆ. ಇದೇ ರೀತಿ ಚೆನ್ನಾಗಿರುವಂತಹ ಮರ್ವೈನ ಸೆಲೆಕ್ಟ್ ಮಾಡೋದು. ಹಾಗೆ ಈಗ ನೀವು ನೋಡ್ತಾ ಇರ್ಬೋದು, ಮರ್ವೈನ ನಾನು ನೀಟಾಗಿ 4ರಿಂದ 5 ಸಲ ವಾಶ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಸ್ವಲ್ಪ ಬಿಸಿನೀರು ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕು ಬಿಸಿನೀರು. ಆ ಕುದಿತಾ ಇದ್ದಂತಹ ಬಿಸಿನೀರನ್ನು ಇದಕ್ಕೆ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಆದರೂ ಇಡಬೇಕು. ಆವಾಗ ಚೆನ್ನಾಗಿ ಓಪನ್ ಆಗುತ್ತೆ. ಹಾಗೆ ಇವಾಗ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೆ ಅಲ್ವಾ ಮಸಾಲೆ ಯಾವ ಥರ ರೆಡಿ ಮಾಡೋದಂತ ಅಂದ್ಬಿಟ್ಟು, ಆ ಮಸಾಲೆಗಳನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟ್ ತೋರಿಸಿದ್ದೆ ನಾನು ಅದನ್ನೇ, ಅದರ ಪೌಡರ್. ನಂತರ ತೆಂಗಿನ ತುರಿ ಕೂಡ ಹುರ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಆ ತೆಂಗಿನ ತುರಿಯನ್ನು ನಾನಿಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತೆಂಗಿನ ತುರಿ ನಾನು ಮಿಕ್ಸಿ ಜಾರಿಗೆ ಹಾಕಲಿಲ್ಲ, ಡೈರೆಕ್ಟ್ ನಾನು ಬಾಣಲೆಯಿಂದ ತೊಗೊಂಡು ಈ ಮಸಾಲೆ ಏನಿದೆ ಆ ಮಸಾಲೆ ಜೊತೆ ಸೇರಿಸ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ. ಇದೇ ಒಂದು ಒಳ್ಳೆ ರೀತಿಯಾದಂತಹ ಸುಕ್ಕಕ್ಕೆ ರುಚಿ ಕೊಡೋದಂತ ಹೇಳಿದರೆ ಇದೇ. ಇದು ನೀವು ಮರ್ವೈ ಸುಕ್ಕ ಮಾತ್ರ ಅಲ್ಲ, ಚಿಕನ್ ಸುಕ್ಕ ಮಾಡ್ಕೋಬೋದು, ಮಟನ್ ಸುಕ್ಕ ಮಾಡ್ಕೋಬೋದು. ಇದೇ ರೀತಿ ನೀವು ಪ್ರಾಸೆಸ್ನ ಮಾಡಿಕೊಂಡು ಫಾಲೋ ಮಾಡಿಕೊಂಡು ನೀವು ಸುಕ್ಕನ ಮಾಡ್ಬೋದು
ನೋಡಿ ಈ ರೀತಿ ಮಸಾಲ ರೆಡಿಯಾಗಿದೆ. ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇತ್ತು. ಈ ಥರ ತೆಂಗಿನ ತುರಿ ಮಸಾಲೆಗೆ ಮಿಕ್ಸ್ ಮಾಡ್ತಾ ಇರಬೇಕಿದ್ರೆ ಹಾಗೆ ತಿಂದ್ಬಿಡೋಣ ಅಂತ ಕೂಡ ಅನ್ನಿಸ್ತಾ ಇತ್ತು. ಈಗ ನಾನು ನಿಮಗೆ ತೋರಿಸ್ತಾ ಇರೋದೇನಂತ ಹೇಳಿದರೆ, ಈ ಮರ್ವಾಯಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಗೆ ಹಾಕಿಟ್ಟಿದ್ದಲ್ವ ಬಿಸಿನೀರಲ್ಲಿ. ಈಗ ಇದನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ಚಾಕು ತೊಗೊಂಡು ಒಂದೊಂದೇ ಮರ್ವಾಯಿನ ಓಪನ್ ಮಾಡಬೇಕು. ಒಳಗಡೆ ಏನಾದರೂ ಗಲೀಜಿದ್ದರೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ತುಂಬ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ. ಇದಕ್ಕೆ ಮಾತ್ರ ಒಂದು 3/4 ಗಂಟೆ ಆಗಿದೆ ಅಂತಲೇ ಹೇಳ್ಬೋದು ನನಗೆ ಈ ಮರ್ವಾಯಿನ ಕ್ಲೀನ್ ಮಾಡೋದಕ್ಕೆ. ಹಾಗೆ ನನ್ನ ಕೈಯಲ್ಲಿದ್ದಂತಹ ಉಗುರು ಎಲ್ಲ ಕಟ್ಟಾಗಿತ್ತು. ಸೊ ತುಂಬ ಹೊತ್ತು ನೀರಲ್ಲಿ ನೆಂದಿರತ್ತಲ್ವ ಉಗುರು, ಹಾಗಾಗಿ ಅಂತ ಕಾಣಿಸುತ್ತೆ ನನಗೆ. ತುಂಬ ಟೈಮ್ ಹಿಡಿಯುತ್ತೆ ಮಾತ್ರ. ಈ ಮರ್ವಾಯಿ ಸುಕ್ಕ ಮಾಡೋದು ಅಷ್ಟು ಈಸಿ ಅಲ್ಲ. ರೆಸಿಪಿ ಮಾಡೋದು ಈಸಿನೇ, ಬಟ್ ಇದರ ಕೆಲಸ ಮಾಡೋದು ಸ್ವಲ್ಪ ಕಷ್ಟ. ಹಾಗೆ ನಂತರ ಇಲ್ಲಿ ನಾನು ಒಂದು ಸಣ್ಣ ಕ್ಲಿಪ್ಪು ಮಿಸ್ ಆಯಿತು. ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಗೆಡ್ಡೆ ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೆ ಮೊದಲು. ನಂತರ ಅದಕ್ಕೆ ಮರ್ವಾಯಿ ಹಾಕಿದೆ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡೆ, ಬಟ್ ಅದು ಕ್ಲಿಪ್ ಮಿಸ್ ಆಯಿತು. ಅದು ಪಾಸಲ್ಲಿತ್ತು, ವೀಡಿಯೋ ಆಗ್ತಾ ಇರಲಿಲ್ಲ. ಸೊ ಸಾರಿ ಕೇಳ್ತಾ ಇದ್ದೀನಿ. ಅಷ್ಟೇ, ಏನಿಲ್ಲ ಬೇರೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು, ಆಮೇಲೆ ಈರುಳ್ಳಿ ಹಾಕೋದು, ಫ್ರೈ ಮಾಡೋದು, ಈ ಮರ್ವಾಯಿನ ಕ್ಲೀನ್ ಮಾಡಿಟ್ಟಂತಹ ಮರ್ವಾಯಿನ ಹಾಕೋದು ಅಷ್ಟೇ. ನಂತರ ಇದನ್ನು ಇವಾಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು. ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಹೊತ್ತು ಹಾಗೆ ಬೇಯಲಿ. ಹಾಗೆ ಇಲ್ಲಿ ಇವಾಗ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಂತರ ತೋರಿಸ್ತಾ ಇದ್ದೀನಿ. ಮುಚ್ಚಳ ತೆಗೆದು ಇವಾಗ ನಾನಿಲ್ಲಿ ಮಿಕ್ಸ್ ಮಾಡಿಟ್ಟಿರುವಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕೆಂತ ಹೇಳಿದರೆ ಮಸಾಲೆ ಚೆನ್ನಾಗಿ ಎಳ್ಕೋಬೇಕಲ್ವ, ಮರ್ವಾಯಿ ಎಳ್ಕೋಬೇಕು ಮಸಾಲೆನ. ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರು ವಾಪಸ್ ನಾನು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ವಾಪಸ್ ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊತೀನಿ. ಈಗ ನೋಡ್ತಾ ಇರ್ಬೋದು, ಫೈನಲ್ ಆಗಿ ನಮ್ಮದು ಮರ್ವಾಯಿ ಸುಕ್ಕ ರೆಡಿಯಾಗಿ ತುಂಬಾ ಚೆನ್ನಾಗಾಗಿತ್ತು ಮಾತ್ರ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಥರ ರೆಸಿಪಿನ ಎಲ್ಲರೂ ಕೂಡ. ಅದಾದ ನಂತರ ಇವತ್ತು ಬ್ರೇಕ್ಫಾಸ್ಟಿಗೆ ಕಡುಬು ಮಾಡಿದ್ದೆ. ಚಟ್ನಿ ಮಾಡಿದ್ದೆ ಕಡುಬಿಗೆ. ಅದು ತಿಂದು ಟೀ ಎಲ್ಲ ಕುಡಿದು ಕೆಲಸ ಎಲ್ಲ ಮುಗಿಸಿ ಇವಾಗ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಒಂದು 2-3 ದೇವಸ್ಥಾನ ಇದೆ. ಒಂದು 2 ಮಿನಿಟ್ಸ್ ಅಷ್ಟೇ ಇರೋದು ನಮ್ಮ ಮನೆಯಿಂದ ಬೈಕಲ್ಲಿ ಹೋಗೋದಾದರೆ. ಆ ದೇವಸ್ಥಾನಕ್ಕೆ ಹೋಗಿದ್ವಿ. 3 ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಹಾಗೆ ಹಸ್ಬೆಂಡ್ ಹೋಗಿದ್ವಿ. ಅಲ್ಲಿ ಒಂದು ನದಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಹಸಿರು ಕಲರಲ್ಲಿದೆ ನೀರು ಕೂಡ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಹಾಗೆ ತುಂಬ ಹೆಸರುವಾಸಿಯಾದಂತಹ ದೇವಸ್ಥಾನ. ನಿಡಿಗಲ್ ಲೋಕನಾಥೇಶ್ವರ ಅಂತ ದೇವಸ್ಥಾನದ ಹೆಸರು. ಹಾಗೆ ಇಲ್ಲಿ ಸಿರಿಗಳ ಒಂದು ಜಾತ್ರೆ ನಡೆಯುತ್ತೆ, ದರ್ಶನ ಎಲ್ಲ ಇರುತ್ತೆ, ಗೊತ್ತಿರುತ್ತೆ. ತುಳುನಾಡಿನವರಿಗಾದರೆ ಗೊತ್ತಿರುತ್ತೆ. ಸಿರಿಗಳ ಒಂದು ಮೂಲ ಸ್ಥಾನ ಅಂತ ಹೇಳ್ತಾರೆ ಇದನ್ನು. ಅಂದರೆ ನಡ್ವಲ್ ಅಂತ ಹೇಳೋದು, ಇಲ್ಲಿಗೆ ನಡ್ವಲ್ ದೇವಸ್ಥಾನ ಅಂತ ಹೇಳ್ತಾರೆ. ಸಿರಿಗಳ ಮೂಲ ಸ್ಥಾನ. ಇಲ್ಲಿಗೆ ತುಂಬ ಜನ ದರ್ಶನಕ್ಕೆ ಬರ್ತಾರೆ. ಹಾಗೆ ತುಂಬ ಒಂದು ಹೆಸರುವಾಸಿಯಾದಂತಹ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಕಾರಣಿಕ ಕೂಡ ಇದೆ ಇಲ್ಲಿ. ಹಾಗೆ ಇವತ್ತು ಅರ್ಚಕರು ಹೂವು ಕೊಟ್ಟರು, ಆರತಿ ಎಲ್ಲ ಮಾಡಿ ಹಾಗೆ ಮಲ್ಲಿಗೆ ಕೊಟ್ಟಿದ್ದರು. ತುಂಬ ಖುಷಿಯಾಯಿತು. ಗಂಧ ಪ್ರಸಾದ ಎಲ್ಲ ಕೊಟ್ಟರು. ಇವಾಗ ತೊಗೊಂಡು ವಾಪಸ್ ಮನೆ ಕಡೆಗೆ ಹೊರಟಿದ್ದೀವಿ. ಹಾಗೆ ಈ ಒಂದು ಪ್ಲೇಸ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಫುಲ್ಲು ಎಷ್ಟೋ ಜಾಗದಲ್ಲಿ ಪೈನಾಪಲ್ ಗಿಡ ಹಾಕಿದ್ದಾರೆ. ಎಷ್ಟು ಎಕರೆ ಇದೆ ಅಂತ ನನಗೆ ಗೊತ್ತಿಲ್ಲ, ನನಗೆ ಅಂದಾಜಾಗಲ್ಲ ಅದೆಲ್ಲ. ಆದರೆ ಪೈನಾಪಲ್ ಗಿಡ ಹಾಕಿದ್ದಾರೆ. ಪ್ರತಿ ವರ್ಷ ಹಾಕ್ತಾರೆ. ಯಾರೋ ಲೀಸಿಗೆ ತಗೊಂಡು ಇದನ್ನು ಮಾಡ್ತಾ ಇರೋದಂತೆ. ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡ್. ಪೈನಾಪಲ್ ಗಿಡ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲ ಅಂತ ಚೆನ್ನಾಗಿ ಬರ್ತಾ ಇತ್ತು. ದೇವಸ್ಥಾನದ ಹತ್ರನೇ ಇರುವಂತಹ ಒಂದು ಪ್ಲೇಸ್ ಇದು. ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಕಾಮ್ ಆಗಿದೆ ಅಲ್ವಾ. ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. 3 ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು. ನಮ್ಮ ಮನೆ ಹತ್ತಿರದಲ್ಲೇ ಇರುವಂತಹ ದೇವಸ್ಥಾನ, ಒಂದು ಗಣಪತಿ ದೇವಸ್ಥಾನ, ಇನ್ನೊಂದು ಬ್ರಹ್ಮದೇವರ ದೇವಸ್ಥಾನ, ಜೈನ ಬಸ್ತಿ ಅಂತ ಇದೆ, ಅಲ್ಲಿ ಬ್ರಹ್ಮದೇವರ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ. ನಂತರ ಲೋಕನಾಥೇಶ್ವರ ದೇವಸ್ಥಾನ, ನಿಡಿಗಲ್ ಲೋಕನಾಥೇಶ್ವರ ದೇವಸ್ಥಾನ ಅಂತ ಒಂದಿದೆ. ಸೊ ಅಲ್ಲಿ ಕೂಡ ಹೋಗಿ ಬಂದಾಯಿತು. ಇವತ್ತು 3 ದೇವಸ್ಥಾನಕ್ಕೆ ಹೋದ್ವಿ. ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಹೋದ್ದು. ಮಕ್ಕಳಿಬ್ಬರಿಗೆ ಕೂಡ ಎಕ್ಸಾಮು, ಮಗನಿಗೆ ಕೂಡ ನಾಳೆ ಇಂಟರ್ನಲ್ಸ್ ಇದೆ, ಹಾಗೆ ಮಗಳಿಗೆ ಕೂಡ ನಾಳೆ A7 ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ನಾಳೆ ಅವರಿಗೆ. ಸೊ ಹಾಗಾಗಿ ಅವ್ರು ಬಂದಿಲ್ಲ, ಓದಲಿಕ್ಕಿದೆ ಅಂತ ಹೇಳಿದರು. ನಾವಿಬ್ಬರೇ ಹೋಗಿ ಬಂದ್ವಿ. ಅಡುಗೆ ಎಲ್ಲ ಆಗಿದೆ. ಅನ್ನ ಮಾಡಿಟ್ಟು ಹೋಗಿದ್ದೆ. ಅನ್ನ ಕುಕ್ಕರಲ್ಲಿ ಇಟ್ಟು ಹೋಗಿದ್ದೆ ನಾನು. ವಿಸಿಲ್ ಆದ ನಂತರ ಆಫ್ ಮಾಡಿ ಅಂತ ಮಕ್ಕಳಿಗೆ ಹೇಳಿದ್ದೆ. ಹಾಗೆ ಮರ್ವಾಯಿ ಸುಕ್ಕ ಮಾಡಿದ್ದೆ, ಬೆಳಿಗ್ಗೆನೇ ಮಾಡಿದ್ದೆ. ನಿನ್ನೆ ತಂದಿದ್ದರು ಹಸ್ಬೆಂಡ್. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಅದನ್ನು ಮಾಡಿದೆ ನಾನು ಇವತ್ತು. ಇನ್ನೂ ನೈಟ್ ನೋಡಬೇಕು ಏನು ಅಂತ ಗೊತ್ತಿಲ್ಲ, ಏನು ಅಡುಗೆ ಮಾಡೋದಂತ ಅಂದ್ಬಿಟ್ಟು.
ನೋಡಬೇಕು, ಏನಾದರೂ ತಂದರೆ ಮಾಡೋದು. ಹಾಗೆ ಬರಬೇಕಿದ್ರೆ ಐಸ್ ಕ್ರೀಮ್ ತೊಗೊಂಬಂದ್ವಿ. ಅಲ್ಲಿ ಗಣಪತಿ ದೇವರ ಹತ್ರ ಸೇವಂತಿಗೆ ಇತ್ತು, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅದರಿಂದ ಒಂದು ಸೇವಂತಿಗೆ ತೆಗೆದು ತಲೆಗೆ ಮುಡ್ಕೊಂಡೆ ಅಲ್ಲಿ. ಹಾಗೆ ಐಸ್ ಕ್ರೀಮ್ ತಂದಿದ್ವಿ ಬರಬೇಕಿದ್ರೆ ಇದ್ವಿ. ವೆನಿಲ್ಲ 130 ರುಪೀಸ್ ಏನೋ ಅಷ್ಟೇ. ಇಷ್ಟಿಷ್ಟು ದೊಡ್ಡ ಪೀಸ್ ಹಾಕಿದ್ದಾರೆ, ಇಷ್ಟಿಷ್ಟು ದೊಡ್ಡ ಪೀಸ್ ಕಟ್ ಮಾಡಿ 4 ಜನಕ್ಕೆ ಹಾಕಿದ್ದಾಳೆ. ಖಾಲಿ ಆಯಿತು ಇಷ್ಟೇ. ಇಲ್ಲ ಉಂಟು ಉಂಟು ಇರ್ತಾನಾ? ತೆಗ್ದಿಟ್ಟಿದ್ದಾಳಂತೆ, ಖಾಲಿ ಆಯಿತು ಅಂತ ಅಂದ್ಕೊಂಡೆ ನಾನು. ಹಾಗೆ ಆಮೇಲೆ ಸಮೋಸ ತಿಂದಾರಾ? ಒಂದೆರಡು ಸಮೋಸ ತಂದ್ವಿ ಮಕ್ಕಳಿಗೆ ಅಷ್ಟೇ, ಬೇರೆ ಇನ್ನೇನು ತರಲಿಲ್ಲ. ಹಾಗೆ ಸುಕ್ಕಾಗಿದೆ ನೋಡಿ. ರೆಸಿಪಿನ ತೋರಿಸಿದ್ದೀನಿ ನಾನು ನಿಮಗೆ ಯಾವ ಥರ ಮಾಡೋದಂತಂದ್ಬಿಟ್ಟು. ಸುಕ್ಕಾಗಿದೆ. ಇವತ್ತು ಬೆಳಿಗ್ಗೆ ಕಡುಬು ಮಾಡಿದ್ದೆ, ತಿಂಡಿಗೆ ಕಡುಬು ಮಾಡ್ಕೊಂಡಿದ್ದೆ. ನಂತರ ಇಲ್ಲಿ ಅನ್ನ ಕೂಡ ಆಗಿದೆ, ಅನ್ನ ಬಿಸಿ ಉಂಟು. ಕೊಂಡಿದ್ಲು ಹಾಲಿಗೆ ಐಸ್ ಕ್ರೀಮನ್ನು ಹಾಕಿದ್ದಾಳೆ. ಹಾಕಿ ಇದಕ್ಕೆ ಏನೆಲ್ಲ ಮಾಡೋದಕ್ಕಿದೆಯೋ ದೇವರಿಗೆ ಗೊತ್ತು ನೋಡಿ. ಐಸ್ ಕ್ರೀಮ್ ತಿನ್ನಬೇಕು ಮೊದಲು. ನೀರಾಗ್ತದೆ, ಸ್ವಲ್ಪ ಹೊತ್ತಾದರೆ ನೀರಾಗ್ತದೆ. ಹಾಗಾಗಿ ಇದನ್ನು ಮೊದಲು ತಿಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದು ತಿಂದಾರಾ? ಎಲ್ಲಿಂಟು ನಿಮ್ಮ ಐಸ್ ಕ್ರೀಮ್? ತಿಂದಾಯ್ತಾ? ಇವತ್ತು ಸಂಡೇ ಅಲ್ವಾ, ಹಾಗಾಗಿ ರಜೆ. ಸಂಡೇ ಆದ್ದರಿಂದ ಒಂದ್ಸಲ ಎಲ್ಲ ಟೆಂಪಲ್ಗೆಲ್ಲ ಹೋಗಿ ಬಂದಾಯಿತು, ಖುಷಿ ಆಯಿತು ಅಲ್ವಾ ಟೆಂಪಲ್ಗೆ ಹೋಗಿ ಬಂದು. ತುಂಬ ದಿನ ಆಗಿತ್ತು ಹೋಗೋದು, ನಾವು ತುಂಬ ದಿನ ಆಗಿತ್ತು. ಹಾಗೆ ಮಳೆ ಇರಲಿಲ್ಲ ಅಲ್ವಾ, ಮಳೆಗಾಲದಲ್ಲಾದರೆ ಕಷ್ಟ ಆಗುತ್ತೆ, ಹೋಗೋದೇ ಇಲ್ಲ ದೇವಸ್ಥಾನಕ್ಕೆಲ್ಲ ನಾವು. ಇವತ್ತು ಮಳೆ, ಇನ್ನೂ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ಖುಷಿ ಆಗುತ್ತೆ. ಅಂದರೆ ಮಳೆ ಅಷ್ಟು ಇಲ್ಲ ಅಲ್ವಾ, ಕಡಿಮೆ ಆಯಿತು ಮಳೆ. ಹಾಗಾಗಿ ಇನ್ನು ನವರಾತ್ರಿ ಬಂತು. ನನ್ನ ಹಸ್ಬೆಂಡ್ ನೋಡ್ತಾ ಇದ್ದಾರೆ ನೋಡಿ ಕ್ಯಾಲೆಂಡರ್, ಯಾವಾಗ ನವರಾತ್ರಿ ಅಂತಂದ್ಬಿಟ್ಟು. 8 ತಾರೀಕಿಗೆ ಆಯುಧ ಪೂಜೆ. ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಆಗುತ್ತೆ ನವರಾತ್ರಿ. ಮಕ್ಕಳಿಗೆ ಎಕ್ಸಾಮ್ ಕೂಡ ಅದೇ ಟೈಮಲ್ಲಿ ಮುಗೀತದೆ. ಆ ಟೈಮಲ್ಲಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು ಎಲ್ಲಿಗೆ ಹೋಗೋದಂತೇಳಿ. ಹಾಗೆ ಇಲ್ಲಿ ನಮ್ಮ ಆದ್ವಿ ಸ್ವಲ್ಪ ಹಾಲಿಗೆ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಂಡು ಅದರ ಮೇಲೆ ಚಾಕ್ಲೇಟ್ ಸಿರಪ್ ಏನೋ ಹಾಕಿದ್ಲು. ನಂತರ ಸ್ವಲ್ಪ ಚಾಕ್ಲೇಟ್ನ ಈ ಥರ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡು ತಿಂತಾ ಇದ್ದಾಳೆ. ಒಂದು ದೊಡ್ಡ ಗ್ಲಾಸಿಗೆ ಹಾಕ್ಕೊಂಡು ತಿಂತಾ ಇದ್ದಾಳೆ. ಇದನ್ನು ಇನ್ನೂ ಪೂರ್ತಿಯಾಗಿ ತಿನ್ನಲ್ಲ, ಅರ್ಧ ಗ್ಲಾಸ್ ತಿಂತಾಳೆ, ಹಾಗೆ ಅರ್ಧ ಗ್ಲಾಸ್ ನಮಗೆ ಯಾರಿಗಾದರೂ ಕೊಡ್ತಾಳೆ. ಇದು ಯಾವಾಗಲೂ ಅಷ್ಟೇ, ಏನಾದರೂ ಐಸ್ ಕ್ರೀಮ್ ತಂದರೆ ಈ ಥರ ಏನಾದರೂ ಒಂದು ಸರ್ಕಸ್ ಮಾಡಿಕೊಂಡು ಅದನ್ನು ಏನಾದರೂ ಮಾಡಿ ತಿಂತಾಳೆ ಅಂತಲೇ ಹೇಳ್ಬೋದು. ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.